ಕಾವೇರಿ ನೀರು ಕುಡಿದ್ರೆ ಆರೋಗ್ಯ ಕೈ ಕೊಡುತ್ತೆ, ಹುಷಾರ್. ಅಂದ್ರೆ ನಾವು ಕಾವೇರಿ ನೀರ್ ಬಗ್ಗೆ ಇರೋ ಸಮಸ್ಯೆ ಅಲ್ಲ ಇಲ್ಲಿ. ಆ ನೀರಿಗೆ ಏನೇನು ಮಿಕ್ಸ್ ಆಗಿ ನಾವು ಕುಡಿತಾ ಇದೀವಲ್ಲ ಅದ್ರದ್ದು ಸಮಸ್ಯೆ ಇದೆ. ಕಾವೇರಿ ನೀರ್ ಸಮಸ್ಯೆ ಅಲ್ಲ, ಕಾವೇರಿ ನೀರು ಬಹಳ ಪರಿಶುದ್ಧ. ಆದ್ರೆ ಕೊಳಚೆ ನೀರು, ಕಲುಷಿತ ನೀರು ಇದೆಲ್ಲ ಆ ಕಾವೇರಿ ನೀರ್ ಜೊತೆಗೆ ಮಿಕ್ಸ್ ಆಗ್ತಾ ಇದೆ. ನೋಡಿ ನೀರ್ ಹೆಂಗ್ ಬರ್ತಾ ಇದೆ ಅಂತ, ನಲ್ಲಿ ಓಪನ್ ಮಾಡಿದ್ರೆ ಯಾವುದೋ ಈ ಕಿಲುಬು ಕೆಟ್ಟಿರುವಂತ ಈ ಬೋರ್ವೆಲ್ ನೀರು ಬಂದಂಗೆ ಬರ್ತಾ ಇದೆ. ಡ್ರೈನೇಜ್ ಅಲ್ಲೇ ನೀರು ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ಆ ಮಟ್ಟಿಗೆ ಕಲುಷಿತವಾದಂತ ನೀರಿದು. ಎಲ್ಲ ಮನೆಯಲ್ಲೂ ಕೆಟ್ಟು ವಾಸನೆ, ಜೊತೆ ಕಪ್ಪು ಬಣ್ಣದ ನೀರು. ಕುಡಿಯೋಕ್ ಹೋಗ್ಲಿ, ಸ್ನಾನ ಮಾಡ್ಕೊಳ್ಳೋಕ್ಕೂ ಇದು ಅನುಕೂಲ ಇಲ್ಲ, ಆ ತರ ನೀರು. ಎಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ನೀರು ಮನೆ ಮನೆಗೂ ಸಪ್ಲೈ ಆಗ್ತಾ ಇದೆ. ನೋಡಿ ಇದು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ನಾವು, ಕಾವೇರಿ ನೀರನ್ನು ಬಳಸ್ತಾ ಇದ್ದೀವಿ ಅನ್ನುವಂಥದ್ದಕ್ಕೆ, ಅಥವಾ ಅದನ್ನು ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಜನ ಚೀ ತೂ ಅಂತ ಉಗಿತಾ ಇದ್ದಾರೆ. ಯಾಕಂತ ಅಂದರೆ ಅಕ್ಕಪಕ್ಕದ ಈ ಡ್ರೈನೇಜ್ ನೀರೆಲ್ಲ ಅದು ಮಿಕ್ಸ್ ಆಗ್ತಾ ಇರೋದ್ರಿಂದಾಗಿ ಈಗ ಆಗ್ತಾ ಇರುವಂಥ ಸಮಸ್ಯೆ ಇದು. ನಾಗಮ್ಮ ಲೇಔಟ್, ಕಾವಲ್ ಬೈರ್ಸಂದ್ರದ ನಾಗಮ್ಮ ಲೇಔಟ್ ನಿವಾಸಿಗಳು ಆರೋಪ ಮಾಡ್ತಾರೆ. ಕೆಲವರು ಸ್ಥಳೀಯರು ಮಾತನಾಡಿದರೆ ಬನ್ನಿ ಕೇಳೋಣ. 2.5 ತಿಂಗಳಿಂದ ಹಿಂಗೆ ಬರ್ತಾ ಇದೆ. 2.5 ತಿಂಗಳಿಂದ ಹಿಂಗೆ ಬರ್ತೈತೆ. ನಮಗೆ ಒಂಚೂರು ನೀರು ಇಲ್ಲ. ನೀರು ಅವ್ರಿಗೆ ಹೇಳಿದ್ರೆ ರಿಪೇರಿ ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ಎಲ್ಲ ಹಾಕಿದ್ದಾರೆ. ಅದು ಅಗ್ದಾಕ್ಮೇಲೆ ಹಂಗೆ ಬಿಟ್ಬಿಟ್ಟು ಹಂಗೆ ಹೋಗ್ಬಿಟ್ಟವ್ರೆ. ನಮಗೆ ಇವಾಗ ಮಾಡ್ತೀನಿ ಆವಾಗ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಏನು ಮಾಡಿಲ್ಲ. ಇವಾಗ 2.5 ತಿಂಗಳಿಂದ ಬರ್ತಾ ಇದೆ ಸರ್. ಮತ್ತೆ ಈ ಅಗ್ಗದ್ರಲ್ಲ ಇದು ಪೈಪ್ ದೊಡ್ಡದಾಗ್ತೀವಿ ಅಂತ ಕಾವೇರಿಗೆ, ಆವಾಗ ಈ ಚೇಂಬರ್ಗಳೆಲ್ಲ ಡ್ಯಾಮೇಜ್ ಮಾಡಿದ್ರು. ಅದರಿಂದ ಪ್ರಾಬ್ಲಮ್ ಆಗಿದೆಯಾ ಏನಂತ ಗೊತ್ತಿಲ್ಲ. ಮತ್ತೆ ಇವಾಗ ಈ ಥರ ನೀರು ಬರ್ತಾ ಇದೆ. ನಾವು ಹಂಗೆ ನೀರು ಕುಡಿಯೋಕ್ಕಿಲ್ಲ, ಏನು ಬಳಸೋಕ್ಕೆ ಬಟ್ಟೆ ಒಗೆಯೋಕ್ಕಿಲ್ಲ, ಸಾಮಾನು ತೊಳೆಯೋಕ್ಕಿಲ್ಲ. ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾ ಇದೆ, ಹುಷಾರಿಲ್ಲ. ನೀರು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಬಂದು ಎಲ್ಲ ಅಗ್ಗಿದ್ರು. ಮತ್ತೆ ಏನು ಹೇಳಿಲ್ಲ, ಹೋಗಿದ್ರು. ಇವಾಗ ಕುಡಿಯೋಕೆ ಮಾತ್ರ ನಾವು 5 ರೂಪಾಯಿ ನೀರು ತಗೊಂಡು ಬಂದು ಯೂಸ್ ಮಾಡ್ತಾ ಇದೀವಿ. ಅದೇ 5 ರೂಪಾಯಿ ನೀರಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಸರ್. ಮೊದಲು ಚೆನ್ನಾಗಿತ್ತು ಸರ್. ಇದು ಹೊಸ ಲೈನ್ ಹಾಕಿದ್ದಾರೆ ಇಲ್ಲಿ. ಆ ಹೊಸ ಲೈನ್ ಹಾಕಿದ್ದಿಂತಾನೆ ಈ ತರ ನೀರು ಬರ್ತಾ ಇದೆ. ಕಾವೇರಿ ನೀರಲ್ಲಿ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಇಲ್ಲಿ 2 ತಿಂಗಳಿಂದ ಇದೆ ಪ್ರಾಬ್ಲಮ್. ನೀರು ಪೈಪ್ ಹಾಕಿದಾರಲ್ಲ, ಪೈಪ್ ಲೈನ್ ಹಾಕಿದ್ದಾರೆ, ಅದು ಸರಿಯಾಗೂ ಹಾಕಿಲ್ಲ. ಅದು ಅಲ್ಲ, ಪೈಪ್ ಲೈನ್ ಹಾಕೋ ಟೈಮಲ್ಲಿ ಅದು ಡ್ರೈನೇಜ್ ಇತ್ತು, ಗಲೀಜ್ ವಾಟರ್ ಎಲ್ಲ ಮಿಕ್ಸ್ ಆಗಿತ್ತು. ಆವಾಗಲೇ ನಾವೆಲ್ಲ ಹೇಳಿದ್ರು, ಏನು ಕೇಳಿಲ್ಲ ಅವರು. ಜಲ್ದಿ ಮಾಡಿ ಮುಗಿಸ್ಬಿಟ್ಟು ಹೋಗ್ಬಿಟ್ರು ಅವ್ರು ಕೆಲಸ ಮಾಡಿ. ಸರಿ ನೀರು ಬರ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಈ ಥರ ನೀರು ಬರ್ತಾ ಇದೆ ಎಲ್ಲರಿಗೂ ಮನೆಯವ್ರಿಗೆ ಅಟ್ಲೀಸ್ಟ್ 1 ಟ್ಯಾಂಕರ್ ನೀರು ಗೌರ್ಮೆಂಟ್ ಕಡೆಯಿಂದ ಫ್ರೀ ಕೊಡಬೇಕು. ಯಾರು ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಯೂಸ್ ಮಾಡಬೇಕು? ಬಳಕೆಗಾದ್ರೆ ಟ್ಯಾಂಕರ್ಸ್ ತರ್ತಾ ಇದೀವಿ ಸರ್. 1 ಟ್ಯಾಂಕರ್ಗೆ 1000 ರೂಪಾಯಿ 1 ಟ್ಯಾಂಕರ್. 2 ದಿವಸಕ್ಕೆ 1 ಟ್ಯಾಂಕರ್ ಬೇಕು ನಮಗೆ. ನೋಡಿ ಪಾಪ ಆ ಜನ ಅವ್ರು ಮಾತನಾಡೋ ಸಂದರ್ಭದಲ್ಲಿ ಅವ್ರು ಅನುಭವಿಸ್ತಾ ಇರುವಂಥ ಸಮಸ್ಯೆಗಳು ಹೇಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇತ್ತು. ನಟರಾಜ್ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಕಾವೇರಿ ನೀರು ಅಂದರೆ ಶುದ್ಧ ನೀರು ಅಂತ ಹೇಳ್ತಾರೆ. ಆದರೆ ಈ ಏರಿಯಾಗೆ ಕಾವೇರಿ ನೀರಿನಿಂದ ಕಂಟಕ ಶುರುವಾಗಿದೆ ಅನ್ನೋದು ಇಲ್ಲಿ ಜನರ ಮಾತಾಗಿದೆ. ಯಾಕಂತಂದ್ರೆ ನೀವು ನೋಡ್ಬೋದು, ಸದ್ಯ ನಾನಿವಾಗ ಬೆಂಗಳೂರಿನ ಕಾವಲ್ ಬೈರ್ಸಂದ್ರದ ನಾಗಮ್ಮ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದು ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಮನೆಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಈ ಮನೆಗಳು ಎಲ್ಲದರಲ್ಲೂ ಕೂಡ ಕಲುಷಿತವಾದಂತಹ ನೀರು ಬರ್ತಾ ಇದೆ ಅನ್ನೋದು ಇಲ್ಲಿ ಸ್ಥಳೀಯರ ಆರೋಪವಾಗಿದೆ. ಮತ್ತೆ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಬಕೆಟ್ಗಳಲ್ಲೂ ಕೂಡ ಇಲ್ಲಿ ಆ ಕಾವೇರಿ ವಾಟರ್ನ ಇಲ್ಲಿ ತುಂಬಿಟ್ಟಿದ್ದಾರೆ. ನೋಡ್ಬೋದು ಎಷ್ಟೊಂದು ಕಲುಷಿತವಾಗಿ, ಅಂದರೆ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಈ ರೀತಿಯಾದಂತಹ ಬಣ್ಣದಲ್ಲಿ ನೀರು ಬರ್ತಾ ಇದೆ, ಕೆಟ್ಟ ವಾಸನೆ ಬರ್ತಾ ಇದೆ, ನಮಗೆ ಕುಡಿಯೋದಕ್ಕೂ ಆಗ್ತಾ ಇಲ್ಲ ಅನ್ನೋದು ಇವರ ಮಾತಾಗಿದೆ. ನೋಡ್ಬೋದು ಎಲ್ಲ ಬಕೆಟ್ಗಳಲ್ಲೂ ಈ ರೀತಿಯಾದಂತಹ ಒಂದು ಮಿಶ್ರಿತ, ಅಂದರೆ ಡ್ರೈನೇಜ್ ನೀರು ಮಿಶ್ರಿತವಾದಂತಹ ನೀರು ಕೂಡ ಇಲ್ಲಿ ಬರ್ತಾ ಇದೆ. ಸೊ ಈ ರೀತಿಯಾದಂತಹ ನೀರನ್ನು ನಾವು ಬಳಕೆ ಮಾಡಬೇಕು ಅಂತಂದ್ರೆ ನಮ್ಗೆ ಆಗ್ತಾ ಇಲ್ಲ ಅನ್ನೋದು ಇವ್ರ ಮಾತಾಗಿದೆ. ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಒಂದು ಬಕೆಟ್ಗಳಲ್ಲಿ ತುಂಬಿಟ್ಟಿದ್ದಾರೆ. ಇಲ್ಲಿ ಪೈಪ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಗಲೀಜ್ ನೀರು ಬರ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಬ್ರು ಪೈಪ್ ಅನ್ನ ಇಟ್ಕೊಂಡು ನಿಂತಿದ್ದಾರೆ. ಈ ಬಕೆಟ್ಗಳಲ್ಲೂ ಕೂಡ ಈ ರೀತಿಯಾಗಿ ನೋಡ್ಬೋದು, ಡೈರೆಕ್ಟ್ ಆಗಿ ಇಲ್ಲಿ ಕಾವೇರಿ ವಾಟರ್ ಏನು ನಾವು ಕನೆಕ್ಷನ್ ಇದೆಯಲ್ಲ ಅಲ್ಲಿಂದ ಇವರು ಕನೆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಆ ನೀರಿನಲ್ಲೇ ಈ ರೀತಿಯಾದಂತಹ ಒಂದು ಕಲುಷಿತವಾದಂತಹ ನೀರು ಕೂಡ ಇಲ್ಲಿ ಬರ್ತಾ ಇದೆ. ಸೊ ನೋಡ್ಬೋದು ಎಷ್ಟರ ಮಟ್ಟಿಗೆ ಅಂದ್ರೆ ಕೆಟ್ಟ ಬಣ್ಣ ಕೂಡ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಅಂದ್ರೆ ನೀರಿಗೆ ಬಣ್ಣನೇ ಇಲ್ಲ, ಆದ್ರೆ ಇಲ್ಲಿ ಎಷ್ಟೊಂದು ಕಪ್ಪಗಾದಂತಹ ಒಂದು ಬಣ್ಣ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ವಾಸನೆ ಕೂಡ ಬರ್ತಾ ಇದೆ, ಇಲ್ಲಿ ನಿಲ್ಲೋದಕ್ಕೂ ಕೂಡ ಆಗ್ತಾ ಇಲ್ಲ. ಇಂತಹ ನೀರನ್ನ ಇಲ್ಲಿ ಯಾರು ಯಾವ ರೀತಿ ಕುಡಿತಾರೆ, ನಮ್ಗೆ ಇಲ್ಲಿ ಯಾರಾದ್ರೂ ನಾವು
ಅಂದರೆ ಮನೆಗಳಿಗೆ ನೀರು ಬೇಕಾಯಿತು ಅಂತಂದರೆ ನಾವು ಟ್ಯಾಂಕರನ್ನು ಇಲ್ಲಿ ತರಿಸ್ಕೊಬೇಕು, ಕುಡಿಯೋದಕ್ಕೆ ನೀರು ಬೇಕು ಅಂತಂದರೆ ಬೇರೆ ಏರಿಯಾಗಳಲ್ಲಿ ಹೋಗಿ 5 ರೂಪಾಯಿ ಕಾಯಿನನ್ನು ಹಾಕಿ ನಾವು ನೀರನ್ನು ತರಬೇಕು ಅನ್ನೋದು ಇವ್ರ ಮಾತಾಗಿದೆ. ಆದರೆ 2.5 ತಿಂಗಳಿಂದಲೂ ಕೂಡ ಈ ರೀತಿಯಾದಂತಹ ನೀರು ಬರ್ತಾ ಇರೋ ಹಿನ್ನೆಲೆ ನಾವು ಸಾಕಷ್ಟು ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ವಿ. ಬಟ್ಟೆ ತೊಗೊಳೋದಕ್ಕೆ ಆಗ್ತಾ ಇಲ್ಲ, ಮಕ್ಕಳಿಗೆ ಸ್ನಾನಕ್ಕೂ ಕೂಡ ಇಲ್ಲಿ ನೀರು ಸಿಗ್ತಾ ಇಲ್ಲ, ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಈ ರೀತಿಯಾದಂತಹ ನೀರನ್ನು ಕುಡಿಯೋದ್ರಿಂದ ಇಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಅನ್ನೋದು ಇವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ನಟರಾಜ್, TV9 ಬೆಂಗಳೂರು.